ಪ್ರಜ್ವಲ್ ದೇವರಾಜ್ ಅವರೇ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ? ಸರ್ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಇದೀನಿ ಸರ್. ಸರ್ ಇವತ್ತು ನೀವೇ ನಟಿಸಿರುವಂತ ಸಿನಿಮಾದ ಟ್ರೈಲರ್ ಲಾಂಚ್ ಕಾರ್ಯಕ್ರಮ, ನೀವ್ ಯಾಕೆ ಬಂದಿಲ್ಲ ಅನ್ನೋದೇ ಒಂದು ಪ್ರಶ್ನೆ. ನಿಮ್ಮ ಅಭಿಮಾನಿಗಳೆಲ್ಲ ಗಲಾಟೆ ಮಾಡಿದ್ದಾರೆ. ಅದು ಒಂದಷ್ಟು ಸಂಭಾವನೆ ಒಂದಷ್ಟಲ್ಲ ಜಾಸ್ತಿನೇ ಸಂಭಾವನೆ ಬಾಕಿ ಇತ್ತು. ಓಕೆ. ಆಮೇಲೆ GST ಪೇಮೆಂಟ್ ಬಾಕಿ ಇತ್ತು, ಗುರು ಅವ್ರು ಕೊಡೋದು. ಹಾ. ಸೊ ನಾನು ಅದು ಕೊಟ್ಟ ಮೇಲೆ ಡಬ್ಬಿಂಗ್ ಮಾಡ್ತೀನಿ ಅಂತ ನಾ ಹೇಳಿದ್ದೆ. ಹ್ಮ್. ಹೋದ ವರ್ಷ ಇದೇ ರೀತಿ ಆಲ್ಮೋಸ್ಟ್ 1.5 ಕೋಟಿ ಬಿಟ್ಟಿದ್ದೀನಿ ನನ್ನ ರೆಮ್ಯುನರೇಷನ್ ಪ್ರೊಡ್ಯೂಸರ್ಗೋಸ್ಕರ. ಅಂಡ್ ಅದು ಇರೋ ಪ್ರೀತಿ, ಒಂದು ಬಾಂಧವ್ಯ ನಮ್ಮ ಇಂಡಸ್ಟ್ರಿಯಲ್ಲಿ. ಅಂಡ್ ನಾವು ಮಾಡ್ಬೇಕು, ಅವರು ಸಹಾಯ ಮಾಡ್ತಾರೆ ಎಲ್ಲ. ಬಟ್ ಸಹಾಯ ಮಾಡಕ್ಕೆ ಆ ಪರಿಸ್ಥಿತಿಯಲ್ಲಿ ಇರ್ಬೇಕು ನಾವು. ಆ ಶಕ್ತಿ ಇದ್ರೆ ಸಹಾಯ ಮಾಡಕ್ ಆಗುತ್ತೆ. ನಿಜ. ಸದ್ಯಕ್ಕೆ ನನ್ನ ಪರಿಸ್ಥಿತಿಯಲ್ಲಿ ಇಲ್ಲ. ಯಾಕಂದ್ರೆ ಅಷ್ಟೊಂದು ಕಾಸು ಬಿಟ್ಟು ಈ 2 ಸಿನಿಮಾಗಳಿಗೆ ಏನ್ ಬರ್ತಿದೆ ಅದು ಆಗೋದಕ್ಕೆ ಆಲ್ಮೋಸ್ಟ್ ಈಗ 2 ವರ್ಷ 3 ವರ್ಷ ಆಗಿದೆ. 3 ವರ್ಷದಿಂದ ಬೇರೆ ಯಾವ್ದು ಸಿನಿಮಾ ಮಾಡದೆ ಮನೇಲಿ ಕೂತಿದ್ದೀನಿ. ಫೈನಾನ್ಷಿಯಲ್ ಇರುತ್ತಲ್ಲ ಸರ್ ಎಲ್ರಿಗೂ. ನಾನು ಆ ಪರಿಸ್ಥಿತಿಯಲ್ಲಿ ಇದ್ದೀನಿ. ಸೊ ಅವ್ರು ಒಪ್ಕೊಂಡಿರೋ ಸಂಭಾವನೆ ನೀವು ಕೊಡಿ ಸರ್, ನಾನು ಬಂದು ಡಬ್ಬಿಂಗ್ ಮಾಡ್ತೀನಿ ಅಂದೆ. ಅವರು ಖಂಡಿತವಾಗಿ ಆಗೋದೇ ಇಲ್ಲ ಅಂತ. ಅಂಡ್ ಅವ್ರ ಮಾತಾಡೋ ರೀತಿನೂ ಒಂದ್ ಸ್ವಲ್ಪ ನನಗೆ, ನಿಮ್ಮೆಲ್ರಿಗೂ ಗೊತ್ತು, ಇದುವರೆಗೂ ಒಂದು ಬ್ಲಾಕ್ ಮಾರ್ಕ್ ಇಲ್ಲ ನನಗೆ. ಎಲ್ರಿಗೂ ಗೊತ್ತು, ಇದು ನನ್ನ ವರ್ತನೆನೂ ಎಲ್ರಿಗೂ ಗೊತ್ತು. ಸೊ ನಾನು ಹೇಳಿದೆ, ನೀವು ಕೊಡಿ ಸರ್ ನನ್ನ ಸಂಭಾವನೆ, ನಾನು ಬಂದ್ ಮಾಡ್ತೀನಿ ಅಂತ. ಅವ್ರು ಹಠ ಮಾಡಿ ನಾನು ಕೊಡೋದೇ ಇಲ್ಲ ಅಂತ ಹೇಳಿ ಈಗ ನನ್ನ ಈಗ ಹೌದು, ಗುರುದತ್ ಗಾಣಿಗ ಅವರು ಮಾತಾಡ್ತಾ ಇದ್ರಂತೆ. ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು ಅವರು, 1,25,00,000 ರೂಪಾಯಿ ಎಲ್ಲ ಮಾತಾಡಿದ್ವಿ ನಾವು, ಬಟ್ ಈಗ 1 ಕೋಟಿ ಎಲ್ಲ ಸೆಟಲ್ಮೆಂಟ್ ಮಾಡಿದೀವಿ, ಇನ್ನು ಉಳಿದಿದ್ದನ್ನ ಕೊಡ್ತೀವಿ ಅಂತ ಹೇಳಿದ್ವಿ ಅಂತ ಹೇಳಿದ್ರು. ಇಲ್ಲ ಸರ್, ಇಲ್ಲ ಸರ್, ಇಲ್ಲ. ಇಲ್ಲದೆ ನಾನು ಯಾಕೆ ಸರ್ ಮಾಡಲ್ಲ? ಓಕೆ, ಅಂದ್ರೆ ನಿಮ್ಗೆ ಎಷ್ಟು ಕೊಟ್ಟಿದಾರಾ ಇವಾಗ? ಸಂಭಾವನೆ ಕೊಟ್ಟಿದಾರಾ? ಇದೆ ಸರ್, ನಮ್ CA ಹತ್ರ ಕೊಟ್ಟಿದ್ದಾರೆ. ನಮ್ CA ಹತ್ರ ಮಾತಾಡ್ಬೇಕು. GST ಒಂದಷ್ಟು ಬ್ಯಾಲೆನ್ಸ್ ಇದೆ, ಸಂಭಾವನೆ ಇನ್ನೂ ಬ್ಯಾಲೆನ್ಸ್ ಇದೆ. ಮಾತನಾಡಿದಷ್ಟು ನಿಮಗೆ ಕೊಟ್ಟಿಲ್ಲ ಅವರು? ಕೊಟ್ಟಿಲ್ಲ. ಸೊ ಅದೊಂದೇ ಕಾರಣನಾ ನೀವು ಹೋಗದೆ ಇರೋದಕ್ಕೆ? ಸರ್ ಏನು ನಿಮಗೆ ಕರೆ ಮಾಡಿದ್ರಾ ಪ್ರಜ್ವಲ್ ಅವರೇ? ಯಾರು ಸರ್? ಗುರು ಅವರ? ನಾನೇ ಸಾಕಷ್ಟು ಸಲ ಮಾಡಿದ್ದೀನಿ ಸರ್, ನಾನೇ ಮಾಡಿದ್ದೀನಿ. ವಾಟ್ಸಪ್ ಅಲ್ಲಿ ಸಾಕಷ್ಟು ಮಾತಾಡಿದ್ದೀವಿ, ಎಲ್ಲ ಆಗಿದೆ. ನೆನೆ ಟ್ರೈಲರ್ ನೆನೆ ರಾತ್ರಿವರೆಗೂ ನಾನು ನೋಡಿರ್ಲಿಲ್ಲ. ನಾನು ಕೇಳ್ತಾನೆ ಇದ್ದೆ, ದಯವಿಟ್ಟು ನನಗೆ ಕಳ್ಸಿಕೊಡಿ ಅಂತ. ನೀವೇ ಹೇಳಿದ್ರಿ. ಅಂಡ್ ನಮಗೂ ಗೊತ್ತು ಪ್ರಜ್ವಲ್ ಅವರೇ, ನಿಮ್ಮ ಇಡೀ ಸಿನಿಮಾ ಕೆರಿಯರ್ ನಲ್ಲೇ ಯಾವತ್ತೂ ಕೂಡ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ, ಒಂದು ಕಾಂಟ್ರವರ್ಸಿ ಇಲ್ಲ ಅಂತ ಒಬ್ಬ ನಟ ನೀವು ನಮ್ಮ ಕನ್ನಡಕ್ಕೆ ಸಿಕ್ಕಿರುವಂತವ್ರು. ಸೊ ಇದುವರೆಗೂ ಈ ರೀತಿಯಾಗಿ ಆಗಿಲ್ಲ, ಈಗ ಯಾಕೆ ಹಿಂಗ ಆಯ್ತು ಅಂದ್ರೆ ಒಳಗೆ ದೊಡ್ಡ ಮಟ್ಟದಲ್ಲಿ ಏನಾದ್ರು ಆಗಿದೆಯಾ ಅಂತ? ಬೇರೆ ಏನೂ ಇಲ್ಲ ಸರ್, ಇಷ್ಟೇ, ಬೇರೆ ಏನು. ನನಗೆ ಗೊತ್ತಿರ್ಲಿಲ್ಲ, ನಾ ಅದು ಕೇಳಿದ್ದೆ, ಟ್ರೇಲರ್ಗೂ ಡಬ್ಬಿಂಗ್ ಮಾಡ್ಬೇಕಲ್ಲ ಸರ್, ಯಾವಾಗ ಏನು ಅಂತ. ಹೌದು. ಅದ ಆಮೇಲೆ ಮಾತಾಡೋಣ, ಫಸ್ಟ್ ಬರಕ್ಕೇಳಿ ಟ್ರೇಲರ್ ಲಾಂಚ್ಗೆ ಅಂದ್ರು. ನಾನು ಸರಿ, ಅಂಡ್ ಪ್ರಮೋಷನ್ ಮಾಡ್ತಾನೆ ಇದ್ದೀನಿ ನಾನು ಸಿನಿಮಾದು. ಡಬ್ಬಿಂಗ್ ಅಲ್ಲಿ ನನ್ನ ವಾಯ್ಸ್ ಇಲ್ಲ ಅಂತ ನನಗೆ ಗೊತ್ತಾಗಿದ್ದೆ ನೆನ್ನೆ ರಾತ್ರಿ. ಅಯ್ಯಯ್ಯೋ, ಅದು ಬೇಸರ ಆಗಿ ನಾನು ಇವತ್ತು ಹೋಗಿಲ್ಲ. ಓಕೆ, ನೋಡಿ ಈಗ ನಿಮ್ಮ ಸಿನಿಮಾ ಟ್ರೈಲರ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಚಪ್ಪಾಳೆ ಸಿಳ್ಳೆ ಎಲ್ಲ ಹೊಡೆದಿದ್ದಾರೆ. ಅದಾದ ನಂತರ ಎಲ್ಲಿ ನಮ್ಮ ಪ್ರಜ್ವಲ್ ಅವ್ರ ವಾಯ್ಸೇ ಇಲ್ವಲ್ಲ ಅಂತ ಹೇಳಿ ನಿಮ್ಮ ಫ್ಯಾನ್ಸ್ ಎಲ್ಲ ಅಲ್ಲಿ ಸಿಟ್ಟಾಗಿ ಗಲಾಟೆ ಮಾಡ್ಕೊಂಡಿರೋದು. ಸಾಂಗ್ ಅಲ್ಲೂ ಹಾಗೆ ಆಗಿತ್ತು ಸರ್. ಸಾಂಗ್ ಅಲ್ಲೂ ನನ್ನ ವಾಯ್ಸ್ ಇರ್ಲಿಲ್ಲ. ಸಾಂಗ್ ಅಲ್ಲೂ ಸಾಕಷ್ಟು ಜನ ಬೇರೆ ಯೂಟ್ಯೂಬ್ ಅಲ್ಲಿ ಆಗ್ಲಿ ಬೇರೆ ಕಡೆ ಆಗ್ಲಿ ಸಾಕಷ್ಟು ಜನ ಹೇಳಿದ್ರೆ ಯಾಕೆ ಪ್ರಜ್ವಲ್ ಅವ್ರ ವಾಯ್ಸ್ ಇಲ್ಲ ಅಂತ. ಸಾಂಗ್ ಅಲ್ಲೂ ನನ್ನ ವಾಯ್ಸ್ ಇರ್ಲಿಲ್ಲ ಆ ಡೈಲಾಗ್ ಅಲ್ಲಿ. ಪ್ರಜ್ವಲ್ ಅವರೇ, ಇನ್ನೊಂದು ವಿಚಾರ ಇಲ್ಲಿ ಚರ್ಚೆ ಆಗ್ತಾ ಇರೋದು, ಈಗ ಮಲ್ಟಿ ಸ್ಟಾರರ್ ಸಿನಿಮಾ ಅಂತ ಹೇಳಿ ಬರ್ತಾ ಇದೆ. ಹಂಗಾಗಿ ಅಂದ್ರೆ ರಾಜ್ ಶೆಟ್ಟಿ ಅವರು ಕೂಡ ಇದ್ದಾರೆ. ಮೇ ಬಿ ನಿಮ್ಮಿಬ್ಬರ ಮಧ್ಯೆ ಏನಾದ್ರು ಕ್ಲಾಶಸ್ ಇದೆಯಾ? ಆ ತರ ಎಲ್ಲ ಚರ್ಚೆ ಆಗ್ತಿದೆ. ಇಲ್ಲ ಸರ್, ಯಾಕೆ ಚೌಕ ನಾವು 4 ಜನ ನಟರು ಮಾಡಿಲ್ವಾ? ಇವತ್ತಿಗೂ ಚೆನ್ನಾಗಿದ್ದೀವಿ. ನನ್ಗೆ ಆ ತರ ಎಲ್ಲ ಏನಿಲ್ಲ ಸರ್, ನಮ್ ಕೆಲ್ಸ ಅಷ್ಟೇ. ರಾಜ್ ಅವರು ಈಸ್ ಅನ್ ಎಕ್ಸ್ಟ್ರಾರ್ಡಿನರಿ ಟ್ಯಾಲೆಂಟ್, ಅಮೇಝಿಂಗ್ ಪರ್ಸನ್. ಅವ್ರ ಜೊತೆ ಏನ್ ಸಮಸ್ಯೆ ಇರುತ್ತೆ? ಖಂಡಿತವಾಗ್ಲೂ ಇಲ್ಲ. ನಾನ್ ಇಬ್ರಲ್ಲ, 5 ಜನ ಹೀರೋಗಳು 10 ಜನ ಹೀರೋಗಳು ಮಾಡಿದ್ರು ಮಾಡ್ತೀನಿ. ನನ್ಗೆ ಆ ತರದ್ ಇಲ್ವೇ ಇಲ್ಲ. ನಮ್ ಇಂಡಸ್ಟ್ರಿ ಚೆನ್ನಾಗಿರ್ಬೇಕು, ಪ್ರೊಡ್ಯೂಸರ್ಸ್ ಚೆನ್ನಾಗಿರ್ಬೇಕು, ಬೆಳಿಬೇಕೆಲ್ಲ ಜೊತೆಗೆ ಬೆಳಿಬೇಕಷ್ಟೇ ನಾವು. ಕರೆಕ್ಟ್. ಈಗ ನೀವು ಕನ್ನಡ ಇಂಡಸ್ಟ್ರಿಗೆ ಬಂದು ತುಂಬಾ ವರ್ಷ ಆಯ್ತು, ನಿಮ್ದೇ ಆದಂತ ಒಂದು ಲೆಗಸಿ ಇದೆ, ಜೊತೆಗೆ ಸಾಕಷ್ಟು ಹೌದು ನಿಜ. ನಿಮ್ಗೆ ಆದಂತ ಒಂದಿಷ್ಟು ಅಭಿಮಾನಿಗಳು ಕೂಡ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಇದು ಕಾಂಟ್ರವರ್ಸಿ, ನಿಮ್ಮ ವಾಯ್ಸ್ ಇಲ್ಲ, ನೀವು ಡಬ್ಬಿಂಗ್ ಮಾಡದೆ ಅದು ಸಿನಿಮಾ ಹೆಂಗೆ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ನನಗೆ ಗೊತ್ತಿರ್ಬೇಕಲ್ಲ ಸರ್, ನನ್ನ ವಾಯ್ಸ್ ಇಲ್ಲ. ಟ್ರೈಲರ್ ಅಲ್ಲಿ ಡೈಲಾಗ್ಸ್ ಇದೆ, ನನ್ನ ವಾಯ್ಸ್ ಬಳಸಿಲ್ಲ ಅಂತ ನನ್ಗೆ ಗೊತ್ತೂ ಇಲ್ಲ.
ನೆನ್ನೆ ರಾತ್ರಿ ನಾನು ಗಾಡಿ ಬೇಡಿ ದಯವಿಟ್ಟು ಕಳ್ಸ್ಕೊಡಿ ಅಂದಾಗ ಟ್ರೈಲರ್ ಬಂತು, ಅದ್ ನೋಡಿದ್ಮೇಲೆ ನಂಗೆ ಬೇಸರ ಆಯ್ತು. ಅಯ್ಯೋ ನನ್ನ ಹತ್ರ ಹೇಳಿರ್ಲಿಲ್ಲ ಸರ್. ಅವ್ರು ನನಗೆ ಹೇಳಿದ್ರೆ ನಾನು ನಿಜವಾಗ್ಲೂ ಹೋಗಿ ನಾನು ಮುಗಿಸ್ಬಿಡ್ತಿದ್ದೆ ಡಬ್ಬಿಂಗ್ ಟ್ರೈಲರ್ದು. ಮಿಕ್ಕಿದ ಆಮೇಲೆ ನೋಡ್ಕೊಳ್ಳೋಣ, ಮಿಕ್ಕಿದ ಹೆಂಗಿರೋ ರಿಲೀಸ್ ಟೈಮ್ ಇದೆ ಅಲ್ವಾ, ಸಿನಿಮಾ ಡಬ್ಬಿಂಗ್ ಆಮೇಲೆ ಮಾಡ್ಬೋದಿತ್ತು. ಅಟ್ಲೀಸ್ಟ್ ಟ್ರೈಲರ್ಗೆ ಹೋಗಿ ಡಬ್ಬಿಂಗ್ ಮಾಡಿ ನಾ ಬರ್ತಿದ್ದೆ. ನಾನು ಅದ್ರ ಸಮಸ್ಯೆನೇ ಮಾಡ್ತಾ ಇರ್ಲಿಲ್ಲ ಸರ್. ಒಂದು ಬಹು ನಿರೀಕ್ಷಿತ ಸಿನಿಮಾ, ನಾವು ಎಲ್ಲರೂ ಕೂಡ ಕಾಯ್ತಾ ಇದ್ರು, ನಿಮ್ಮ ಫ್ಯಾನ್ಸ್ ಕಾಯ್ತಾ ಇದ್ರು, ಕನ್ನಡ ಪ್ರೇಕ್ಷಕರು ಕಾಯ್ತಾ ಇದ್ರು. ಹಾ, ಸೊ ಅಂತ ಸಿನಿಮಾ ಈಗ ಎಲ್ಲ ಆರಾಮಾಗಿ ಕೂತ್ಕೊಂಡು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಬಹುದಾಗಿತ್ತಲ್ವಾ? ಈ ಟೈಮಲ್ಲಿ ಇದೆಲ್ಲ ಬೇಕಾಗಿತ್ತ ಅನ್ನೋದು. ಹೌದು ಹೌದು, ನೀವ್ ಹೇಳ್ತಿರೋದು ಸರಿ. ಸೊ ರಾಜ್ ಬಿ ಶೆಟ್ಟಿ ಅವ್ರು ಏನಾದ್ರು ನಿಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ರ? ಅವ್ರು ಹೇಳ್ತಾ ಇದ್ರು ನಾನು ಮೆಸೇಜ್ ಮಾಡಿದ್ದೆ. ಇಲ್ಲ ರಾಜ್ ಅವ್ರು ಕರೆ ಮಾಡಿಲ್ಲ ಸರ್. ಓಕೆ ಓಕೆ. ಸೊ ಈಗ ಏನ್ ಸರ್ ನೆಕ್ಸ್ಟ್? ದೇವರಾಜ್ ಸರ್ ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಮ್ಮೆ, ಇದ್ರ ಬಗ್ಗೆ ಏನ್ ಮಾತಾಡಿದ್ರು? ಈ ಕಾಂಟ್ರವರ್ಸಿ ಬಗ್ಗೆ ಏನಾದ್ರು? ಅಂದ್ರೆ ಅವ್ರ ಬೇಸರ ಆಯ್ತು. ಅವ್ರು ಹೇಳಿದ್ರೆ ನೀನ್ ಯಾಕಪ್ಪ ಇಷ್ಟೊಂದ್ ಕಾಸು ಬಿಟ್ಕೊಂತೀಯ ಲಾಸ್ಟ್ ತನಕ, ಬೇರೆ ಎಲ್ರು ತುಂಬಾ ಕಮ್ಮಿ ಸಂಭಾವನೆ ಬಿಟ್ಕೊಂತಾರೆ, ನೀನ್ ಹೋಗಿ ಶೂಟಿಂಗ್ ಮಾಡಿ ಮುಗಿಸ್ಬಿಡ್ತೀಯ, ಆಮೇಲೆ ಒದ್ದಾಡ್ತೀಯ ಕೊನೆಗೆ ಇದೇ ತರ, ಪ್ರತಿ ಸಲ ಹಿಂಗೆ ಆಗ್ತಾ ಇದೆ ನಿನ್ಗೆ, ಅಯ್ಯೋ ಅನ್ಸುತ್ತೆ ನಿನ್ನ ನೋಡಿದ್ರೆ ಅಂದ್ರು. ಅಂದ್ರೆ ನಿರ್ಮಾಪಕರಿಗೆ ಸಿನಿಮಾ ಶುರು ಮಾಡಿದಾಗ ಇರುವಂತ ಉತ್ಸಾಹ ಮುಗಿಯುವಾಗ ಇರಲ್ಲ ಅಂತ ಅನ್ಸುತ್ತೆ. ಹಂಗ ಹೇಳಕ್ಕಾಗಲ್ಲ, ತಪ್ಪಾಗುತ್ತೆ. ಇಲ್ಲ ಇಲ್ಲ ಇಲ್ಲ, ಹಂಗ ಹೇಳಕ್ಕಾಗಲ್ಲ, ತಪ್ಪಾಗುತ್ತೆ. ಎಲ್ರು ಮಾತನಾಡಿದ್ದನ್ನ ನೀವು ಮುಂಚೆನೆ ಮಾತನಾಡ್ಕೊಂಡಿರ್ತೀರಿ ಇಷ್ಟು ಸಂಭಾವನೆ ಬೇಕು ಅಂತ, ಅವಾಗ ಓಕೆ ಅಂದಿದ್ರಲ್ವಾ? ಹೌದೌದು, ಅಗ್ರಿಮೆಂಟು ಆಗಿತ್ತಲ್ವಾ? ಹೌದೌದು. ಮತ್ ಯಾಕೆ ಸರ್ ಜೆಂಟಲ್ಮೆನ್? ನಾನು ಅಗ್ರಿಮೆಂಟ್ ಫೋರ್ಸ್ ಮಾಡಲ್ಲ ಸರ್ ನಿರ್ಮಾಪಕರಿಗೆ. ಬರೀ ಮಾತಲ್ಲೇ ಅವ್ರು ಓಕೆ ಓಕೆ ಅಂದ್ರೆ ನಾನು ಓಕೆ ಅಂತೀನಿ. ಅದೇ ಒಂದ್ ನಂಬಿಕೆ, ನಂಬಿಕೆ. ಕರೆಕ್ಟ್ ಕರೆಕ್ಟ್. ರಿಟರ್ನ್ ಅಗ್ರಿಮೆಂಟ್ ಕೇಳಲ್ಲ ನಾನು. ಬಟ್ ಕೊನೆಗೆ ಸಿನಿಮಾ ಮುಗಿತಾ ಯಾಕೆ ಹಿಂಗ್ ಮಾಡ್ಕೊಂಡ್ಬಿಟ್ರು ಅಂತ? ಅದೇ ಸರ್, ನನ್ ಕೇಳಿದ್ರೆ ನಾನು ಏನ್ ಹೇಳಿ. ಅಲ್ಲ, ನೀವು ಕೇಳಿದಾಗ ಏನ್ ಹೇಳಿದ್ರು ಪ್ರಜ್ವಲ್ ಅವರೇ? ಅವರು ಯಾರು? ಅದೇ ನಿರ್ಮಾಪಕರಾಗ್ಲಿ, ಸಿನಿಮಾ ತಂಡ ಆಗ್ಲಿ, ಯಾವ್ದ್ರ ಬಗ್ಗೆ ಅಂದ್ರೆ ಡಬ್ಬಿಂಗ್ ಬಗ್ಗೆನಾ? ಇಲ್ಲ, ಡಬ್ಬಿಂಗ್ ವಿಚಾರ ಒಂದು, ಸಂಭಾವನೆ ವಿಚಾರ ಒಂದು. ಅದೇ ಆಗಲ್ಲ ಕೊಡಕ್ಕೆ ಇವಾಗ. ಓ, ಡೈರೆಕ್ಟ್ ಆಗಿ ಆಗಲ್ಲ? ಹೌದೌದು. ಅರೆ, ಮುಂಚೆ ಮತ್ತೆ ಅದ್ ಹೆಂಗೆ ಸರ್? ಈಗ ನಿಮ್ಮ ವಾಯ್ಸ್ ಇಲ್ದೆ ನೀವು ಡಬ್ ಮಾಡದೆ ಅದು ಬಂದ್ರೆ ಪ್ರೇಕ್ಷಕರು ಹೆಂಗ್ ತಗೊಳ್ಳೋದಕ್ಕೆ ಸಾಧ್ಯ ಅದನ್ನ? ಅದು ನನ್ಗೂ ಡೌಟ್ ಇದೆ. ಅಲ್ಲ, ನಮ್ಗೆ ಆಶ್ಚರ್ಯ ಆಗಿದ್ದು ನಿಮ್ಗೆ ಗೊತ್ತಿಲ್ಲ ಈ ವಿಚಾರ ಅಂತ ಅಂದಿದ್ದು. ನನಗೆ ಗೊತ್ತಿರ್ಲಿಲ್ಲ ಅವತ್ತು ಸರ್. ನನಗೆ ರಾತ್ರಿ ಅವರು ಟ್ರೇಲರ್ ಕಳಿಸ್ದಾಗ್ಲೇ, ಮಧ್ಯರಾತ್ರಿಲಿ ಅವ್ರು ಕಳಿಸ್ದಾಗ್ಲೇ ನನಗೆ ಗೊತ್ತಾಗಿತ್ತು. ಇಲ್ಲ, ನಾನ್ ಫುಲ್ ಸಿದ್ಧವಾಗಿದ್ದೆ ಬೆಳಿಗ್ಗೆ ಜೋಶಲ್ಲಿ ಹೋಗೋಣ ಅಂತ. ಓಕೆ. ಅವ್ರು ಅದೇ ನಾನು ಹೇಳ್ತಿಲ್ಲ ಸರ್. ಈಗ ಟ್ರೇಲರ್ಗು ಅವ್ರು ಬಂದು ಈಗ ಸದ್ಯಕ್ಕೆ ಟ್ರೇಲರ್ ಡಬ್ಬಿಂಗ್ ಮಾಡ್ಕೊಡಿ ಸರ್, ಮಿಕ್ಕಿದ ಆಮೇಲೆ ನೋಡೋಣ ಅಂದಿದ್ರು, ನಾನು ಹೋಗಿ ಮಾಡ್ಬಿಡ್ತಿದ್ದೆ. ಓಕೆ. ನೀವು ರೆಡಿ ಇದ್ರಿ ಹೋಗೋದಕ್ಕೆ? ನಿಮ್ದೇ ಸಿನಿಮಾ, ಎಲ್ರೂ ಬದುಕಲ್ವಾ ಸರ್? ಹೌದೌದು, ನಿಜ ನಿಜ ನಿಜ. ಈಗ ರಾಜ್ ಬಿ ಶೆಟ್ಟಿ ಅವರು ಕಾಂಟ್ಯಾಕ್ಟ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ನಾನೇ ಮಾತಾಡ್ತೀನಿ ಅವ್ರ ಜೊತೆಗೆ ಅಂತೆಲ್ಲ ಹೇಳ್ತಾ ಇದ್ರು. ಸೊ ಆ ನಿಟ್ಟಿನಲ್ಲಿ ಮಾತುಕತೆ ಆದ್ರೆ ಎಲ್ಲ ಬಗೆಹರಿಯುತ್ತಾ ಸರ್? ಆದ್ರೆ ತುಂಬಾ ಸಂತೋಷ ಸರ್, ನಮಗೂ ಅದೇ ಆಸೆ ಅಲ್ವಾ. ಕರೆಕ್ಟ್ ಕರೆಕ್ಟ್. ಓಕೆ ಸರ್, ಅವ್ರ ಜೊತೆ ಅಂತೂ ನನಗೆ ನೋ ಇಶ್ಯೂಸ್ ಅಟ್ ಆಲ್. ಈಸ್ ಅ ವಂಡರ್ಫುಲ್ ಪರ್ಸನ್, ಅದ್ಭುತವಾದ ನಟ, ವಂಡರ್ಫುಲ್ ಕೋ ಸ್ಟಾರ್. ನನಗೆ ಯಾರ ಜೊತೆನೇ ಏನೂ ಇಲ್ಲ ಸರ್. ಎಲ್ರು ಅವ್ರವ್ರು ಒಪ್ಕೊಂಡಿರೋ ಕೆಲ್ಸಗಳನ್ನ ಮಾಡಿ ಮುಗಿಸಿದ್ರೆ ಇಷ್ಟೊತ್ತಿಗೆ ಸಮಸ್ಯೆನೇ ಇರ್ತಿರ್ಲಿಲ್ಲ. ನಿಜ ನಿಜ. ಅದೇ ನಮ್ಗೆ ಈ ಸುದ್ದಿ ಬಂದಾಗ ನಿಜಕ್ಕೂ ಆಶ್ಚರ್ಯ ಆಯ್ತು. ಯಾಕೆ ಅಂತ ಅಂದ್ರೆ ಅಷ್ಟು ವರ್ಷಗಳಿಂದ ಪ್ರಜ್ವಲ್ ದೇವರಾಜ್ ಅವರು ಜೊತೆಗೆ ನಿಮ್ಮ ತಂದೆ ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದೀರಾ, ಯಾವುದೇ ಒಂದು ಕಾಂಟ್ರವರ್ಸಿಯಲ್ಲೂ ಕೂಡ ನೀವು ಇಲ್ಲ. ನಿಮ್ಮ ಸಹೋದರ ಕೂಡ ಈಗ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಇದು ಯಾವುದೇ ಕಾಂಟ್ರವರ್ಸಿ ಇಲ್ಲ. ಈಗ ಇಂಥ ಕಾಂಟ್ರವರ್ಸಿ ಆಗ್ಬಿಡ್ತಲ್ಲ, ಹೆಂಗೆ ಅನ್ನೋದೊಂದು ಪ್ರಶ್ನೆ. ಮೋಸ್ಟ್ಲಿ ಎಲ್ಲ ಕಲಿಬೇಕಲ್ವ ಸರ್ ನಾವು. ನಿಜ ನಿಜ. ಎಲ್ಲ ಕಷ್ಟಗಳನ್ನ ದಾಟಬೇಕು. ಸರ್, ಈಗೇನು ಸರ್ ನೆಕ್ಸ್ಟ್? ನೀವೇನು ಕಾಂಟ್ಯಾಕ್ಟ್ ಮಾಡಕ್ ಹೋಗಲ್ಲ ಹಾಗಾದ್ರೆ? ಯಾರನ್ನ ಸರ್? ಚಿತ್ರತಂಡವನ್ನ, ನಿರ್ದೇಶಕರನ್ನ, ನಿರ್ಮಾಪಕರನ್ನ? ಮಾಡಿದೀನಿ ಸರ್, ಟಚ್ ಅಲ್ಲೇ ಇದೀವಿ. ಏನಂದ್ರೆ ನನ್ನ ಮ್ಯಾನೇಜರ್ ಜೊತೆ ಟಚ್ ಅಲ್ಲೇ ಇದ್ದಾರೆ. ಮೊನ್ನೆನೂ ಸಂಪರ್ಕ ಮಾಡಿಸಿ ನಾನು. ಟ್ರೇಲರ್ ಲಾಂಚ್ ಆಗ್ತಿದೆ, ಡಬ್ಬಿಂಗ್ ಏನ್ ಕೇಳಿ
ಅಂತ ಹೇಳಿದೆ. ಹ್ಮ್ ಅವ್ರನ್ನ ಫಸ್ಟ್ ಬೆಳಗ್ಗೆ ಟ್ರೈಲರ್ ಲಂಚ್ಗೆ ಡಬ್ಬಿಂಗ್ ಆಮೇಲೆ ಮಾತಾಡೋಣ ಅಂದ್ರಂತೆ ನನ್ನ ಮ್ಯಾನೇಜರ್ ಹತ್ರ. ಓಕೆ. ನಾನು ಸರಿ ಆಯ್ತು ಹೋಗೋಣ ಬನ್ನಿ, ಮಿಕ್ಕಿದ ಆಮೇಲೆ ನೋಡೋಣ ಅಂತ ನಾನು ಹೇಳ್ದೆ. ಬಟ್ ಟ್ರೇಲರ್ ಅಲ್ಲಿ ನನ್ನ ವಾಯ್ಸ್ ಇಲ್ಲ ಅಂತ ಗೊತ್ತಾದ್ಮೇಲೆನೆ ನಾನು ಹೋಗಿಲ್ಲ ಅಷ್ಟೇ. ನಿಜ, ನಮಗೆ ಆಶ್ಚರ್ಯ ಆಯ್ತು. ಒಬ್ಬ ಹೀರೋ ಅಂತ ಅಂದ್ರೆ ಅವ್ರ ವಾಯ್ಸ್ ಬೇಕೇ ಬೇಕು, ನೀವೇ ಹೋಗಿಲ್ಲ ಅಂತ ಅಂದು ಅಷ್ಟು ಕೇರ್ಲೆಸ್ ಮಾಡ್ಬಿಟ್ರ ನಿಮ್ಮನ್ನ ಅಂತ. ಏನು ಉತ್ತರ ಕೊಡ್ಲಿ ಸರ್ ಅದಕ್ಕೆ? ಅದೇ ನಮಗೆ ಮಾತಾಡಿದ್ರೆ ತಪ್ಪಾಗಿ ಅದು ಫ್ಯಾನ್ಸ್ಗೆ ಅರಗಿಸ್ಕೊಳ್ಳೋದಕ್ ಆಗ್ತಾ ಇಲ್ಲ ಪ್ರಜ್ವಲ್ ಅವ್ರೆ, ಅದಕ್ಕೆ ಅವರೆಲ್ಲ ಅಷ್ಟೊಂದು ಗಲಾಟೆ ಮಾಡಿದ್ರು ಅಲ್ಲಿ. ಹೆಂಗೆ ನೀವು ನಮ್ಮ ಹೀರೋ ವಾಯ್ಸ್ ಇಲ್ದೆ ಹೆಂಗೆ ಸಿನಿಮಾ ಬಿಡುಗಡೆ ಮಾಡ್ತೀರಾ ನೀವು ಅಂತ. ಇಲ್ಲ ಅದೇ ನಾವು ಯಾವಾಗಲೂ ನೋಡ್ಕೊಂಡು ಬಂದಿದ್ದೀವಿ ನಿಮ್ಮನ್ನ, ನಿಮ್ಮ ಚಿತ್ರಗಳನ್ನ, ಜೊತೆಗೆ ನಿಮ್ಮ ಅಭಿಮಾನಿಗಳ ಆಶಯ ಪಡ್ತಾ ಇರೋದು ಒಂದೇ, ಈ ಕಾಂಟ್ರವರ್ಸಿ ಇಲ್ಲಿಗೆ ಮುಕ್ತಾಯ ಆಗ್ಬಿಡ್ಲಿ, ಆದಷ್ಟು ಬೇಗ ಸಿನಿಮಾ ತೆರೆಗೆ ಬರ್ಲಿ, ಅದು ನಿಮ್ಮ ವಾಯ್ಸ್ ಇರಲಿ ಅಂತ. ಬಹಳ ಸಂತೋಷ. ಹೌದು ಖಂಡಿತ. ಸಿನಿಮಾ ಎಲ್ಲರಿಗೂ ಜೀವನ. ಎಸ್ ಸರ್. ಎಷ್ಟು ಜನ ಕೆಲಸ ಮಾಡಿರ್ತೀವಿ ಒಂದು ಸಿನಿಮಾ ಅಲ್ಲಿ. ನಾನು ಒಬ್ಬನೇ ಅಲ್ಲ, ನನ್ನ ಹಿಂದೆ ಇನ್ನೊಂದು 500 ಜನ ಕೆಲಸ ಮಾಡಿರ್ತಾರೆ ಒಂದು ಸಿನಿಮಾಗೆ. ಹೌದು. ಎಲ್ರಿಗೂ ಒಂದು ಬದುಕಾಗ್ಬೇಕು. ಎಸ್, ಥ್ಯಾಂಕ್ ಯು ಸೋ ಮಚ್ ಪ್ರಜ್ವಲ್ ದೇವರಾಜ್ ಅವರೇ, ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.